ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಒಬ್ಬರು ಚೆನ್ನಾಗಿದ್ದೀರಾ ಅಂತ. ಇವತ್ತು ಸಂಕ್ರಾಂತಿ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ವಿ, ಗೊತ್ತಾಗಲಿಲ್ಲ, ಚಳಿ ಇತ್ತಲ್ಲ ಅದಕ್ಕೆ. ಇವಾಗ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ಕೆಲಸ ಮಾಡಿಕೊಂಡು ನೆಕ್ಸ್ಟು ಹಬ್ಬ ಮಾಡಬೇಕು. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಮನಸ್ಸಿಲ್ಲ ಅಯ್ಯೋ, ನಾನು ಒಳ್ಳೇದೇ ಮಾತಾಡೋದು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಸಂಕ್ರಾಂತಿ ಶುಭಾಕಾಂಕ್ಷಲು. ತಮಿಳಲ್ಲಿ ಹೇಳು. ನಂಗೆ ಬರಲ್ಲ, ನಂಗೆ ಕನ್ನಡ ಬಿಟ್ಟರೆ ಬೇರೆ ಏನೂ ಬರಲ್ಲ. ಏನಕ್ಕೆ ತಮಿಳ್ ಪುರಿயாது. ನೀವು ಓಡಿಸ್ಬಿಡ್ತೀನಿ ಅಲ್ಲಿಗೆ. ಕನ್ನಡದಲ್ಲಿ ಮಾತಾಡು. ಹ್ಯಾಪಿ ಸಂಕ್ರಾಂತಿ. ಕನ್ನಡದಲ್ಲಿ ಮಾತಾಡಯ್ಯ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಈಗಲೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ನೋಡಿ, ಕಡುಬು ಮಾಡೋದಕ್ಕೆ ಅಕ್ಕಿನ ತೊಳೆದು ಈ ಥರ ಹಾಕಿದ್ದಾರೆ. ಇದನ್ನು ಮಿಕ್ಸಿ ಮಾಡಿಕೊಂಡು ಕಡುಬು ಮಾಡ್ಕೊಳ್ಳೋದು. ಕಡುಬು ಎಷ್ಟು ಈಸಿ ಅಂದರೆ ಫಟಾಫಟ್ 10 ನಿಮಿಷದಲ್ಲಿ ಕಡುಬನ್ನ ಮಾಡಿಡ್ಬೋದು. ಎಲ್ಲ ಏನು ಮಾಡ್ತಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನೋಡಿ, ಏನು ಮಾಡ್ತಿದ್ದೀರಿ? ಏನದು? ಇನ್ನೊಂದ್ಸಲ ಮಾಡು. ನುಂಗ್ಕೊಬಿಡ್ಬೇಡ ಹಂಗೆ. ಗೈಸ್, ಏನು ಗೊತ್ತಾ, ಇದು ಏನಪ್ಪ, ಫುಲ್ ಮೋಡ ಆಗಿದೆ, ಬಿಸಿಲೇ ಇಲ್ಲ. ಅದಕ್ಕೆ ಮನೆ ಒಳಗೆ ಬೆಳಕೆ ಕಾಣಿಸ್ತಿಲ್ಲ, ಅದಕ್ಕೆ ಲೈಟ್ ಹಾಕ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಇವಾಗ ಕಾಣಿಸ್ತಿದೆ ಅನಿಸುತ್ತೆ. ಒಳಗೆ ಮಳೆ ಹೊಡಿತಿದ್ದಾನೆ. ಇದು ಹೂವಿನ ಹಾರ ಹಾಕೋದಕ್ಕೆ ತೋರಣ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಕೆಲಸ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಏನಾದರೂ ಹೋಗೋದಿದ್ರೆ ಹೋಗ್ಬಿಟ್ಟು ಬಂದು ಇದು ಮಾಡಿ ಅಷ್ಟೇ ಹಬ್ಬ ಮುಗಿಸ್ತದೆ. ಹಬ್ಬ ಮುಗಿಸೋದೆ. ನನಗೂ ನಿನಗೂ ಮನೆ ಮಾಡಿರುವೆ. ಹೇಳು ಇವಾಗ ಹಾಡು. ನಂಗೆ ಬರಲ್ಲ. ಹೇಳು, ಪರವಾಗಿಲ್ಲ, ಒಂಚೂರು ಹೇಳು. ಹೇಳು. ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ. ನಡಿ, ಕರ್ಕ ನಡಿ. ಒಳಗೆ ನಡಿಯ ಮನೆ ಕರ್ಕೊಂಡು ನಡಿ. ನನ್ನನ್ನ ಕರ್ಕೊಂಡೋಗು. ಮನೆ ಮಾಡಿದ್ಯಾ ತಾನೆ ನನಗೋಸ್ಕರ. ನಡಿ, ಆ ಮನೆ ಕರ್ಕೊಂಡು ನಡಿ. ನೀನ್ ಬರಬೇಕು, ನಂಗೆ ಕರ್ಕ ಬರೋದಿಲ್ಲ. ನಾನು ಬರ್ತೀನಿ, ನಡಿ. ಹೇಳ್ತಿಲ್ವಾ? ಹುಡುಕು. ಅನುರಾಗದಲ್ಲಿ ಮಾಡಿರೋ ಆ ಕೊನೆ ಬೀದಿಯಲ್ಲಿರೋ ಮನೆ ಹುಡುಕು. ನೀನು ಹಾಡಿನ ತಾತ್ಪರ್ಯನ ಅರ್ಥ ಮಾಡ್ಕೊ. ಗೈಸ್, ಕಪ್ ತೊಗೊಬಂದಿದ್ದೀವಿ. ಅಲ್ಲಿ ಮಾರ್ಕೆಟಲ್ಲಿ ಏನಪ್ಪ ಅಂದರೆ ಕಬ್ಬು ರೇಟು 2ಕ್ಕೆ 100 ರೂಪಾಯಿ ಗೈಸ್. 100 ರೂಪಾಯಿ ಯಾರು ಕೊಡ್ತಾರೆ ಕಬ್ಬಿಗೆ? ನಮ್ಮ ಊರಲ್ಲಿ ನಮ್ಮ ಮನೆ ಹತ್ರ ಎಷ್ಟು ಕಬ್ಬಿದೆ ಗೊತ್ತಾ? ಎಷ್ಟು ಪುಟಾಣಿ ಕಬ್ಬು ನೋಡಿ. ಇದಕ್ಕೆ ನಾವು ತೊಗೊಂಡಿದ್ದು ಒಂದೇ ಕಬ್ಬು, ಬಟ್ ಇದಕ್ಕೆ 50 ರೂಪಾಯಿ. ವೆರಿ ಲಾಸ್. ನಿನ್ನೆ ನಾವು ಸಿಟಿಗೆ ಹೋಗಿದ್ವಲ್ಲ, ಆವಾಗ ಕಬ್ಬು, ಬಾಳೆಹಣ್ಣು, ಹಾಗೆ ಹೂನ ತೊಗೊಬಂದ್ವಿ. ಹೂನ ಸ್ವಲ್ಪ ಬಟ್ಟೆಯಲ್ಲಿ ಹಾಕಿ ಮುಚ್ಚಿಟ್ಟಿದ್ದಾರೆ, ಅಂದರೆ ಬಾಡೋಗುತ್ತೆ ಅಂತ. ತೋರಿಸ್ತೀನಿ. ಚೆಂಡು ಹೂವು, ಹಾಗೆ ಸೇವಂತಿಗೆ ಹೂವು ತೊಗೊಬಂದ್ವಿ. ನೋಡಿ, ಇದನ್ನು ಇವಾಗ ಬಾಗಿಲಿಗೆ ಬಿಡೋದಕ್ಕೆ. ಅವನು ಮಳೆ ಹೊಡಿತಾ ಇದ್ದಾನೆ. ಗೈಸ್ ನೋಡಿ, ತಿರ್ಗಿ ಕಡೆ ಹಬ್ಬ ಗೈಸ್ ಹೆಂಗ ಅವಳು ನೋಡಿ. ತಿರ್ಗಿ ಕಡೆ ಮುಖ ತೋರಿಸೋ ನೀಟಾಗಿ. ಆಮೇಲೆ ಟಿಂಕ್ರಿಂಗು ಪೇಂಟಿಂಗ್ ಎಲ್ಲ ಮಾಡ್ಕೊಂಡು ಬರ್ತಾಳೆ ಗೈಸ್. ಚಿನ್ನಿ ಯಾರು ಗೊತ್ತಾ? ಯಾರು? ಹೋಗೋ. ಈ ನಾಯಿ ಎಚ್ಕೊಂಡಿರೋದೇ ಇವಳಿಂದ. ಸುಮ್ಮನೆ ಗೈಸ್ ನೋಡಿ, ನಾನಿಲ್ಲಿ ಇವತ್ತು ರಂಗೋಲಿ ಬಿಡಿಸ್ತಾ ಇದ್ದೀನಿ. ಬಿಡಿಸಾದ್ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ. ನಾವು ಅಪರೂಪಕ್ಕೊಂದ್ಸಲ ರಂಗೋಲಿ ಬಿಡಿಸಿದ್ರೆ ಹಿಂಗೆ ಆಗೋದು.
ಝೂಮಲ್ಲಿ ನೋಡ್ಕೊಳ್ಳಿ. ತೋರಿಸಿ ಮುಖಾನ ಸ್ವಲ್ಪ. ಯಪ್ಪ ರಾಮ. ಏನ್ರಾಯ್ತು? 20 ರೂಪಾಯಿ. 330 ಚೆನ್ನಾಗಿದೆ. ಅದ್ರ ಸೈಜು ಬಿಡು, ನೀನು ತಂದಿದೆಯಾ, ಚೆನ್ನಾಗಿದೆ. ನೋಡಿ ಗೈಸ್, ನಾನಿವಾಗ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಇಲ್ಲಿ ಸ್ವಲ್ಪ ಜನ ಸ್ನಾನ ಮಾಡಿಲ್ಲ, ಹಿಂದೆ ಇಗ್ನೋರ್ ಮಾಡಿಬಿಡಿ. ನಾನು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಏನು ರೆಸಿಪಿ ಅಂತ ಅಂದರೆ ಬೇಳೆ, ಮ್ಯಾಗಿ ಮಾಡ್ತಾ ಇದ್ದೀನಿ. ಅಷ್ಟು ಅರ್ಜೆಂಟ್ ಗೈಸ್ ತಿನ್ನಕ್ಕೆ. ಅಯ್ಯೋ ಹೊಟ್ಟೆ ಸಕಲಾಗಿ ಖಾರ ಪೊಂಗಲ್ ಮಾಡೋದು ನಂಗೆ ಕಾಣಿಸ್ತಾನೆ ಇಲ್ಲ, ಯಾಕೆ? ದೂರಕ್ಕೆ ನಿಂತ್ಕೋಬೇಕು ಸ್ವಲ್ಪ. ಖಾರ ಪುಡಿತಾನೆ, ಸಾಂಬಾರ್ ಪೌಡ್ರು. ಎಲ್ಲ ಚೆನ್ನೆ ಖಾರದ ಪುಡಿನ ಹಾಕಿ. 1 ಲೋಟ ಹೆಸರು ಬೇಳೆ, ಹಾಗೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಅಕ್ಕಿ ತಗೊಂಡಿದ್ದೀನಿ. ಮೆಣಸು, ಜೀರಿಗೆ, ಒಂದು 5 ಹಸಿ ಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ ತಗೊಂಡು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಆಯಿತಾ. ಈ ಅಕ್ಕಿ ಮತ್ತು ಬೇಳೆನ ನೀಟಾಗಿ ವಾಶ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಬೇಳೆ ಹಾಗೆ ಅಕ್ಕಿನ ತೊಳ್ಕೊಂಡು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಇಷ್ಟು ಜೀರಿಗೆ, ಕಾಳು ಮೆಣಸು. ನಾನು ಆಮೇಲೆ ಪೆಪ್ಪರ್ ಕೂಡ ಹಾಕ್ತೀನಿ, ಆದರೆ ರುಚಿಗೆ ಕಾಳು ಮೆಣಸು ಹಾಕೋತಾ ಇದ್ದೀನಿ, ಒಂದಿಷ್ಟು ಸಾಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ನೀವು ಆಮೇಲೆ ಕೂಡ ಸೇರಿಸ್ಕೋಬೋದು, ನಾನು ಇಷ್ಟೇ ಹಾಕ್ತಿರೋದು. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 5-6 ವಿಸಲ್ ಹಾಕ್ಸಿದ್ರೆ ಆಮೇಲೆ ಒಗ್ಗರಣೆ ಹಾಕೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ನೋಡಿ, ಏನ್ ಮಾಡ್ಕೊಡ್ತೀರಾ? ಇದು ಖಾರ ಪೊಂಗಲು, ಇದು ಸ್ವೀಟ್ ಪೊಂಗಲು. ಇದು ನಾನು ಮಾಡಿದ್ದು, ಇದು ನಮ್ಮ ಅತ್ತೆ ಮಾಡಿದ್ದು. ಎರಡೂ ಚೆನ್ನಾಗಿದೆ. ಇವಾಗ ಬ್ಯಾಟಿಂಗ್ ಮಾಡಿ ಪೂಜೆ ಎಲ್ಲ ಮುಗಿಸಿದೆ. ಆಲ್ರೆಡಿ ಸಚಿನ್ ತಿಂತಾ ಇದ್ದಾನೆ. ಹೇಗಿದೆ? ನೈಸ್. ಇವಾಗ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ನಾನು. ಎಳ್ಳು ಬೆಲ್ಲನೇ ತಿಂದಿಲ್ವಲ್ಲೇ ಪಾಪ. ಎಳ್ಳು ಬೆಲ್ಲ ತಿನ್ಬೇಕು ಫಸ್ಟ್. ತಗೋಬಾ ಹೋಗು. ಹಬ್ಬ ಮಾಡಿ ಎಳ್ಳು ಬೆಲ್ಲ ತಿಂದೇ ತಿಂಡಿ ತಿಂತಾಯಿದ್ವಿ. ಸೊ ಫಸ್ಟ್ ಇವಾಗ ಹಿಡ್ಕೊಂಡು ಗಟ್ಟಿ ಹಿಡ್ಕೊ. ಈಗ ಫಸ್ಟು ಎಳ್ಳು ಬೆಲ್ಲ ತಿನ್ನಬೇಕು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಫಸ್ಟ್ ಎಳ್ಳು ಬೆಲ್ಲ ತಿನ್ನಿ, ಆಮೇಲೆ ತಿಂಡಿ ತಿನ್ನಿ. ಇವಾಗ ನಾವು ಮೂವಿಗೆ ಹೋಗ್ತಾ ಇದ್ದೀವಿ. ಯಾವ ಮೂವಿ ಅಂದರೆ ವಿಡಿಯೋನ ನೋಡಿ ಕೊನೆವರೆಗೂ, ಅದರಲ್ಲೇ ಗೊತ್ತಾಗುತ್ತೆ ಯಾವ ಮೂವಿಗೆ ಹೋಗ್ತಾ ಇದ್ದೀವಿ ಅಂತ. ನಾವು ಹೇಳಲ್ಲ, ಸರ್ಪ್ರೈಸ್. ಇಷ್ಟೇನಾ? ಮೂವಿಯಲ್ಲಿ ತಿನ್ನಕ್ಕೆ ಅಂತ ಎಳ್ಳು ಬೆಲ್ಲನ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅದ್ರಲ್ಲಿ ತಿಂತೀವಲ್ವೋ ಗೊತ್ತಿಲ್ಲ. ಅಮ್ಮ ಬಾಕ್ಸ್ ಕೊಡ ಮಾತ್ಮಗೆ ಬೇಡ 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 ಬೇಡ, ಅದು ಬಾಕ್ಸ್ ಬೇರೆ ಹಾಕ್ಬಿಡು. ಶೇಯ್ ಚಿನ್ನಿ ತಿನ್ನಲ್ಲ, ಹೋಗಿ ಚಿನ್ನಿ ಸಾಕಾವ್ಯ. ಅಲ್ಲಿ ಬೇರೆದೇನಾದ್ರು ತಿಂತಾ ಇರ್ತಾರೆ, ಅದನ್ನ ನೋಡ್ಬಿಟ್ಟು ಆಸೆ ಆಗಿ ಜೋಲ್ಸು ಉಸ್ಕೊಂಡು ನಂಗೆ ಎಳ್ಬೇಡ, ನಂಗೆ ಅದೇ ಕೈಯಾಗೆ ತಿನ್ನಕ್ಕೆ ಚೆನ್ನಾಗಿ ಸುಮ್ಮನೆ ಇಲ್ಲಿ ಇಟ್ಕೋಯ್ತು. ನಂಗಂತೂ ಬೇಡ. ಬಾಯ್ ಬಾಯ್.